Hello students, subject source social science, topic sources, subtopic written literature. In these works also one can get the definitions of the contemporary social, political, economic, cultural and administrative aspects. Exaggerations, hyperbole and loyalty to one's master are apparent in native literature. Similarly, in foreign literature, due to lack of local knowledge, many misgivings are recorded. These are the drawbacks of written literary sources. Historians. Oral literature means the folk story, folk songs, folk legends, ballads and others that pass on from one person to another by words of mouth. ಒಬ್ಬರಿಂದ ಒಬ್ಬರಿಗೆ ಬಾಯಿಯ ಮುಖಾಂತರ ಇಲ್ಲಿ ಹಾಡ್ತಕ್ಕಂಥದ್ದು ಇಲ್ಲಿ ಏನಾಗುತ್ತೆ ಓರಲ್ ಲಿಟ್ರೇಚರ್. Since the beginning of human life, human beings are passing on their experiences in the form story, songs and ballads orally from generations to generation. ಒಬ್ಬರಿಂದ ಒಬ್ಬರಿಗೆ ಒಂದು ಜನರೇಷನಿಂದ ಮತ್ತೊಂದು ಜನರೇಷನ್ಗೆ ಇದೇನಾಗ್ತೋ ಪಾಸ್ ಆಗ್ತಾ ಹೋಗುತ್ತೆ ಫ್ಲೋಕ್ ಸಾಂಗ್ಸು. ದ ಫ್ಲೋಕ್ ಪೀಪಲ್ ಹ್ಯಾವ್ ಕ್ರಿಯೇಟೆಡ್ ಬಾಲಾಡ್ಸ್ ಅಬೌಟ್ ದೇರ್ ಲೋಕಲ್ ಹೀರೋಸ್. ದೇರ್ ಆರ್ ಬಾಲಾಡ್ಸ್ ಆನ್ ಕುಮಾರಮ್ಮ ದ ನಾಯಕಸ್ ಆಫ್ ಚಿತ್ರದುರ್ಗ, ಕೆಂಪೇಗೌಡ, ಟಿಪ್ಪು ಸುಲ್ತಾನ್, ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ಚೆನ್ನಮ್ಮ, ಸಿಂಧೂರ ಲಕ್ಷ್ಮಣ, ಮೇಡವ, ಸ್ಟ್ರಾಲರ್ ಅಂಡ್ ಅದರ್ಸ್. Legends mean the local mythological stories. Every place will have their own legends. There are legends behind the names and places like Shravanabelagola, Bengaluru, Koppala, Pattadakallu, Gokarna and Mysore. ಇವೆಲ್ಲ ಪ್ಲೇಸಲ್ಲಿ ನಾವೇನು ನೋಡ್ತೀವಿ ಫ್ಲೋಕ್ ಸಾಂಗ್ಸ್ಗಳಿರ್ಬೋದು ಅಥವಾ ಇಂದಿನ ಕಾಲದ ಒಂದು ಚರಿತ್ರೆಯನ್ನು ನಾವು ನೋಡ್ತಾ ಹೋಗ್ತೀವಿ. ಸಿಮಿಲರ್ಲಿ ಎವ್ರಿ ವಿಲೇಜ್ ಆ್ಯಂಡ್ ಟೌನ್ ಹ್ಯಾವ್ ದೇರ್ ಓನ್ ಲೆಜೆಂಡ್ಸ್. ಆರ್ಚಿಯಾಲಜಿಕಲ್ ಸೋರ್ಸಸನ್ನು ನಾವು ನೋಡೋದಾದರೆ ಪ್ರಾಚೀನ ಆಧಾರಗಳಲ್ಲಿ ನಾವು ನೋಡೋದಾದರೆ ನೋಡಿ ಮಾನ್ಯುಮೆಂಟ್ಸ್, ಕಾಯಿನ್ಸ್, ಇನ್ಸ್ಕ್ರಿಪ್ಷನ್ಸ್, ಅದರ್ ಆರ್ಚಿಯಾಲಜಿಕಲ್ ರಿಮೈನ್ಸನ್ನು ಇಲ್ಲಿ ನೋಡ್ತಾ ಇದ್ದೀವಿ. Archaeological sources are available not only on the surface of the earth but also hidden deep in the depth of the earth. The hidden things in the earth are dug out by using scientific methods. This process is called as excavation. Harappan civilization come to light only due to the processes of excavative. ನೋಡಿ ಇಲ್ಲಿ ಹರಪ್ಪದಲ್ಲಿ ದೊರೆತಂತಹ ಆಭರಣಗಳನ್ನು ಇಲ್ಲಿ ನೋಡ್ತಾ ಇದ್ವಿ, ಹಾಗೆ ಅಲ್ಲಿರ್ತಕ್ಕಂತಹ ಮುದ್ರೆಗಳನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ, ಪ್ರಾಚೀನ ಆಧಾರಗಳು ಅಂತ ಹೇಳ್ತೀವಿ. ಹರಪ್ಪನ್ ಸಿವಿಲೈಸೇಷನ್ ಕಮ್ ಟು ಲೈಟ್ ಓನ್ಲಿ ಡ್ಯೂ ಟು ದ ಪ್ರೋಸೆಸ್ ಆಫ್ ಎಕ್ಸಿಕೇಷನ್. ಡ್ಯೂರಿಂಗ್ ಎಕ್ಸಿಕೇಷನ್ಸ್ ರೈನ್ಸ್ ಆಫ್ ಬಿಲ್ಡಿಂಗ್ಸ್, ಇನ್ಸ್ಕ್ರಿಪ್ಷನ್ಸ್, ಕಾಯಿನ್ಸ್, terracotta pieces, bangles, seals, beads, bone pieces, metal and others have been found. ನೋಡಿ ಇಲ್ಲೆಲ್ಲ ನಾವು ಬಿಲ್ಡಿಂಗ್ಸ್ ಇರೋದನ್ನು ನೋಡ್ತೀವಿ, ವಾಸ್ತುಶಿಲ್ಪ ಇರೋದನ್ನು ನೋಡ್ತೀವಿ, ಹಾಗೆ ಇಲ್ಲಿ ಕಾಣಿಸ್ತಾ ಇರೋ ಕಾಯಿನ್ಸ್ ಸಹ ನಾವು ಇಲ್ಲಿ ನೋಡ್ತಾ ಇದ್ವಿ. These are analyzed by applying various scientific methods to untouchable the life of people of them ಟೈಮ್ ಮೋರ್ ದೆನ್ ಟೈಮ್ಸ್ ಅಂತ ಹೇಳ್ತೀವಿ. ಇದು ಏನಾಗುತ್ತೆ ಎಲ್ಲರೂ ಸಹ ಇಲ್ಲಿ ಇರೋದನ್ನು ನಾವು ನೋಡ್ತಾ ಇದ್ವಿ. ಇನ್ಸ್ಕ್ರಿಪ್ಷನ್ಸ್ ಮೇನ್ ಎಂಗ್ರೇವ್ಡ್ ರೈಟಿಂಗ್. ಇನ್ಸ್ಕ್ರಿಪ್ಷನ್ಸ್ ಆರ್ ರಿಟನ್ ಆನ್ ಸ್ಟೋನ್, ರಾಕ್, ಮೆಟಲ್, ivory,
ಟೆರಕೋಟಾ ಆ್ಯಂಡ್ ಅದರ್ ಮೆಟೀರಿಯಲ್ಸ್ ದಟ್ ಲಾಸ್ಟ್ ಲಾಂಗರ್. ನೋಡಿ ಇಲ್ಲಿ ಇನ್ಸ್ಕ್ರಿಪ್ಷನ್ಸ್ ವಾಸ್ತುಶಿಲ್ಪಗಳಲ್ಲಿ ನಾವು ಇಲ್ಲಿ ನೋಡೋದಾದರೆ, ಸೊ ಇಲ್ಲಿ ರೈಟಿಂಗ್ಸಲ್ಲಿ ಇರೋದನ್ನು ನೋಡ್ತೀವಿ. ಇವನ್ನ ಒಂದು ಇಲ್ಲಿ ಗೋಡೆಗಳ ಮೇಲೆ ಇರಬಹುದು. ಸೊ ಇಲ್ಲಿ ಅಕ್ಷರಗಳಲ್ಲಿ ಬರೆದಿರೋದನ್ನು ನಾವು ನೋಡ್ತೀವಿ. ಮೆಟಲ್ಸ್ಗಳನ್ನು ಇಲ್ಲಿ ನಾವು ನೋಡ್ತಾ ಇದ್ದೀವಿ. Inscriptions are more reliable as these have a direct relationship with their events. Ashoka's inscriptions are the earliest inscriptions found in India. ಸೊ ಅಶೋಕನ ಒಂದು ಶಿಲಾಶಾಸನ ವಾಸ್ತುಶಿಲ್ಪನ ಇಲ್ಲಿ ಭಾರತ ದೇಶದಲ್ಲೇ ಇದು ಮೊದಲದು ಅಂತ ಹೇಳಬಹುದು. ಮೋಸ್ಟ್ ಆಫ್ ಹೀಸ್ ಇನ್ಸ್ಕ್ರಿಪ್ಷನ್ಸ್ ಆರ್ ಇನ್ ಬ್ರಾಹ್ಮಣ ಸ್ಕ್ರಿಪ್ಟ್. ದೇರ್ ಲ್ಯಾಂಗ್ವೇಜ್ ಇಸ್ ಪ್ರಾಕೃತ್. ಇಲ್ಲಿ ಬ್ರಾಹ್ಮಣ ಒಂದು ವರ್ಗದಲ್ಲಿರೋದನ್ನು ಕಾಣ್ತೀವಿ. ಸೊ ಅದರ ಲ್ಯಾಂಗ್ವೇಜ್ ಯಾವುದಾಗಿತ್ತು ಅಂತ ಹೇಳಿದರೆ ಪ್ರಾಕೃತ್ ಲ್ಯಾಂಗ್ವೇಜಲ್ಲಿ ಆ ಒಂದು ಇನ್ಸ್ಕ್ರಿಪ್ಷನ್ಸ್ ಇಲ್ಲಿ ದೊರೆತಿದೆ ಅಂತ ನೋಡ್ತಿದ್ದೀವಿ. ಥೌಸಂಡ್ಸ್ ಆಫ್ ಇನ್ಸ್ಕ್ರಿಪ್ಷನ್ಸ್ ಆರ್ ಫೌಂಡ್ ಇನ್ ಕನ್ನಡ. ಸೊ ಸಾವಿರಾರುದಲ್ಲಿ ಕನ್ನಡದಲ್ಲಿ ಬರೆದಿರ್ತಕ್ಕಂತಹ ಇನ್ಸ್ಕ್ರಿಪ್ಷನನ್ನು ನಾವು ಇಲ್ಲಿ ನೋಡ್ತಿದ್ದೀವಿ. ಹಾಗೆ ಯಾವ್ಯಾವ ಲ್ಯಾಂಗ್ವೇಜಲ್ಲಿ ಅಂತಲೂ ಹೇಳ್ಬೋದು. ತೆಲುಗು, ತಮಿಳು, ಸಂಸ್ಕೃತ, ಪ್ರಾಕೃತ್ ಲ್ಯಾಂಗ್ವೇಜು, ಕನ್ನಡದಲ್ಲಿ ಸಹ ಈ ಒಂದು ವಾಸ್ತುಶಿಲ್ಪಗಳನ್ನು ಬರೆದಿದ್ದಾರೆ. ಸಮುದ್ರಗುಪ್ತಾಸ್ ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್. ನೋಡಿ ಇಲ್ಲಿ ಕಾಣಿಸ್ತಾ ಇದ್ದು ಸಮುದ್ರಗುಪ್ತ ಅಲಹಾಬಾದ್ ಪಿಲ್ಲರ್. ನೆಕ್ಸ್ಟ್ ಇಮ್ಮಡಿ ಪುಲಕೇಶಿಸ್ ಐಹೊಳೆ ಇನ್ಸ್ಕ್ರಿಪ್ಷನ್ಸ್. ಕಾರ್ವೆಲಸ್ ಅತಿಗುಪ್ತಾ ಇನ್ಸ್ಕ್ರಿಪ್ಷನ್ಸ್ ಅಂಡ್ ಅದರ್ ಇನ್ಸ್ಕ್ರಿಪ್ಷನ್ಸ್ portray the military achievements of their rulers. The Uttar Meruru inscriptions narrate the ruler administrations of Chola kings. Apart from this, many political, social, culture, economics, educational, religious aspects are ರಿಫ್ಲೆಕ್ಟೆಡ್ ಇನ್ ದೀಸ್. ಇಲ್ಲಿ ಈ ಒಂದು ಸೋರ್ಸಸ್ ಆಧಾರಗಳ ಮೇಲೆ ಇಲ್ಲಿ ಇತಿಹಾಸ ಹೇಗೆ ಬೆಳೀತಾ ಬಂತೋ, ಸೊ ಹಾಗೆಯೇ ಇಲ್ಲಿ ಪೊಲಿಟಿಕಲಿ ಇರ್ಬೋದು, ಒಂದು ರಾಜಕೀಯವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಸಾಂಸ್ಕೃತಿಕವಾಗಿರ್ಬೋದು, ಆರ್ಥಿಕವಾಗಿ ಇದು ಎಜುಕೇಷನಲ್ಲಿ ಇದು ಏನೇನು ಡೆವಲಪ್ ಆಗ್ತಾ ಬಂದಿದೆ. ಕಾಯಿನ್ಸ್, ನಾಣ್ಯಗಳನ್ನು ಇಲ್ಲಿ ನೋಡೋದಾದ್ರೆ ನಾವು thought the coins are small in shape. They contain many important aspects. ಇಲ್ಲಿ ಆ ಒಂದು ಶೇಪ್ ಏನಾಗಿದೆ, ಚಿಕ್ಕದಾಗಿರೋದನ್ನ ನೋಡ್ತೀವಿ, ಹಾಗೆ ಬಿಗ್ ಸೈಜ್ ಇರೋದನ್ನ ಕಾಯಿನ್ಸ್ ಸಹ ಇಲ್ಲಿ ನಾವು ನೋಡ್ತಾ ಇದ್ವಿ. They are helpful in understanding the geographical extent of the ruler's kingdom who maintained the coins. They also aid us in knowing the language of administration, title that the kings possessed their religion, economic conditions of the times and metal technology in value of the particular kingdom. Samudragupta had maintained 7 different types of gold coins. Samudragupta period ನಾವು ಇಲ್ಲಿ different types of gold coins ಇರೋದನ್ನ ನೋಡ್ತೀವಿ. ನೋಡಿ ಇಲ್ಲಿ ಸೊ 10 types of gold coins ಅನ್ನ ಸಮುದ್ರಗುಪ್ತ ಪೀರಿಯಡ್ ಅಲ್ಲಿ ನಾವು ನೋಡ್ತಿದ್ದೀವಿ. Based on the pictures on those coins, it is said that Samudragupta was a lover of music and he had conducted
ಕಂಡಕ್ಟೆಡ್ ಅಂತ ಹೇಳ್ತಿದ್ವಿ. ಇಲ್ಲಿ ಸಮುದ್ರಗುಪ್ತ ಈ ಒಂದು ಗೋಲ್ಡ್ ಕಾಯಿನ್ಸನ್ನು, ಹಾಗೆ ಇಲ್ಲಿ ಸಂಗೀತಕ್ಕೂ ಸಹ ಅವರು ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡ್ತಾ ಇದ್ರು. ಗೌತಮಿಪುತ್ರ ಶಾತಕರ್ಣಿ got the name of Nahapana erased on his coins and engraved his name on them. This supports the view that Gautamiputra had defeated Nahapana. The availability of Roman coins in Bengaluru proves the fact that this religion had trade link with Romans to thousands years back. ಇದು ಸಾವಿರಾರು ವರ್ಷಗಳ ಹಿಂದೆ ಬೆಂಗಳೂರಲ್ಲಿ ಸಹ ನಾವು ಈ ಒಂದು ಕಾಯಿನ್ಸ್ ಇರೋದನ್ನು ನಾವು ಇದ್ವು ಅಂತ ಹೇಳಬಹುದು. ನೆಕ್ಸ್ಟ್ ಮಾನ್ಯುಮೆಂಟ್ಸನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. Monuments are the major sources to write history. Palaces, temples, forts and pillars etc. are the monuments only. ಇಲ್ಲಿ ನೋಡಿ, ಈ ವಾಸ್ತುಶಿಲ್ಪಗಳನ್ನು ನಾವಿಲ್ಲಿ ನೋಡೋದಾದ್ರೆ ಮಾನ್ಯುಮೆಂಟ್ಸನ್ನು, ಸೊ ಇಲ್ಲಿ ಟೆಂಪಲ್ಸನ್ನು ನೋಡ್ತೀವಿ, ಕೋಟೆಗಳಿರೋದನ್ನು ನೋಡ್ತೀವಿ. ಸೊ ಇದರ ಮೂಲಕ ನಾವು ಹಿಸ್ಟ್ರಿ ಬೆಳವಣಿಗೆಯನ್ನು ಹೊಂದಿದೆ ಅಂತ ಹೇಳ್ತೀವಿ. ಇದರ ಆಧಾರದ ಮೇಲೆ ಮೆಹರಲೇಸ್ ಐರನ್ ಪಿಲ್ಲರ್ ಆ್ಯಂಡ್ ವಿಜಯಪುರಸ್ Vishwari Gol Gumbaz are the evidence of the maturity of their science and technological knowledge. Shahjahan's Taj Mahal tells the story of love. ನೋಡಿ, ಇದು ತಾಜ್ ಮಹಲ್ ಶಹಜಾನನ ಪ್ರೀತಿಯನ್ನು ವ್ಯಕ್ತಪಡಿಸುತ್ತೆ. ಚೈತರಸ್ ವಿಜಯ ಸ್ತಂಭ ವಿಕ್ಟೋರಿ ಪಿಲ್ಲರ್ tells the victory of Rana Kumbha. The cave pictures and engraving of Elephanta, Ellora and Ajanta narrate the mastery over paintings and sculptures during their time. ಈ ಎಲ್ಲ ವಾಸ್ತುಶಿಲ್ಪಗಳನ್ನು ಇಲ್ಲಿ ನಾವು ನೋಡ್ತೀವಿ ಇದರ ಮೂಲಕ. The temples of Aivule and Pattadakallu explain the evolutions of Indian temples architecture. The monuments of Nalanda and the architectures of Madrasa built by Gavan in Bidar narrate the importance given to education during those times. The fort of Srirangapatna explain the accomplishments in the area of defense technology. Those the monuments throw lights in the based on the various pieces of terracottas, bangles, beads and seals produced during the examinations. One can understand the socio-cultural, economics, political and religious life of the peoples. ಇದು ಅದರ್ ಲೈನ್ಸ್ ಅನ್ನು ನಾವು ಇಲ್ಲಿ ನೋಡ್ತಿದ್ದೀವಿ. By applying carbon-14 dating procedure on the biological rines, dead animals, birds and trees found in these sites, one can arrive at the accurate period of the rines. Buddha's stupas come to light during executives at Sanati in Yadagiri districts and Rajghatta of Dodballapura Taluk.
In the executions conducted at Arikemadu and Patnam in Tamil Nadu, a large number of evidences were found that speak of commercial contact between South India and Romans. Like this, the remains found at executions tell many things that were lost over a period of time. Thank you. ಇವತ್ತಿಗೆ ಈ ಕ್ಲಾಸನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಮುಂದಿನ ಕ್ಲಾಸನ್ನು ನಾವು ಸ್ಟಡಿ ಮಾಡೋಣ. ಥ್ಯಾಂಕ್ ಯು.